ವಿದ್ಯಾರ್ಥಿಗಳೇ, ಈ ಅನುಪಾತದ ಲೆಕ್ಕ ಹೆಂಗೆ ತಿಳ್ಕೊಬೇಕಂತಂದ್ರೆ ಇದು 2-3 ನಮೂನಿ ನಾವು ಲೆಕ್ಕ ತಿಳಿಸ್ಬೋದು. ಇದನ್ನು ಈಗ ನೋಡಿ, ಇದರ ಗುಣಲಬ್ಧ ಇದರ ಗುಣಲಬ್ಧ ಒಂದೇ ಇರ್ತದೆ. ಇವುಗಳ ಗುಣಲಬ್ಧಕ್ಕೆ ನೀವು ಇದರಲ್ಲೇ ಬಾಗಿಸಿದ್ರೆ ಇದು ಏನು ಬಂದ್ಬಿಡುತ್ತೆ, ಚೌಕ್ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಇರ್ಬೇಕು. ಹಿಂಗೆ ಈಗ ಒಂದು ಇದರ ಗುಣಲಬ್ಧಕ್ಕೆ ನೀವು 12 ಭಾಗಿಸಿದ್ರೆ ಚೌಕದ ಅಂಕಿ ಬರ್ತದೆ. ಯಾಕಂದ್ರೆ ಇದರದು ಗುಣಲಬ್ಧ ಇದರದು ಗುಣಲಬ್ಧ ಒಂದೇ ಇರ್ತದೆ. ಮಾಡಿರಿ, ನಾ ಇಷ್ಟು ತಿಳಿಸಿ ಹಂಗೂ ಮಾಡ್ಲಿಕ್ಕೆ ಬರ್ತದೆ. 2 ರೀತಿ ಒಳಗೆ ತೋರಿಸ್ತಾನೆ. ಇದನ್ನ 2 ರೀತಿ ಒಳಗೆ ತೋರಿಸ್ತು, ಮುಂದೆನೂ ನೀವು ಮಾಡಿ ನೋಡ್ರಿ. ಇದು ಕ್ರಾಸ್ ಗುಣಾಕಾರ. ಇದಕ್ಕೆ ಎಕ್ಸ್ ಹಾಕೊಂಡ್ರೆ ಏನಾಗ್ತದೆ, ಇಲ್ಲೇ ಈ ಎಕ್ಸ್ ಇಲ್ಲಿ ಇಟ್ಕೋರಿ. ಆಮೇಲೆ ಇದು 12 ಏನದ ನೀವು ತಳಗೆ ಇಟ್ಕೋರಿ. ಯಾಕಂದ್ರೆ ಇದು 12 ಎಕ್ಸ್ ಅಂದ್ರೆ 12 ಇಲ್ಲಿ ಬಂತು. ಇದು 7 ಗುಂಡ್ಲೆ 12 ಮ್ಯಾಲೆ ಹಾಕೋರಿ. ನೋಡಿ ಏನಾಯ್ತು, 7 ಗುಂಡ್ಲೆ 72. ಅದೇ ಅಂತ 7 ಗುಂಡ್ಲೆ 72. ಅರ್ಥ ಆಯ್ತಲ್ಲ? ನೋಡ್ರಿ, ಇನ್ನೊಂದ್ಸಲ ತಿಳಿಸ್ಯಾಳಂದ್ರೆ ಹೇಳ್ತಾನೆ. ಇದನ್ನ ನೀವು ಕ್ರಾಸ್ ಗುಣಾಕಾರ ಒಂದೇ ಇರ್ತದೆ ಇದರದ್ದು, ಹಿಂಗೆ ಅವಾಗ ಹೆಂಗೆ ತಿಳ್ಕೊಬೇಕು, 12 ಗುಂಡ್ಲೆ ಎಕ್ಸ್ ಬರೋಬರಿ. ಹಿಂದೆ ನೋಡಿ, 12 ಗುಂಡ್ಲೆ ಎಕ್ಸ್ ಅಂತ ಹಾಕೋರಿ. ಇದು ಚೌಕ್ ಬಿಡ್ರಿ, ಆದರೆ ಚೌಕ್ ಅಂತ ಹಾಕೋರಿ. ಬೇಕಾದ್ರೆ ಎಕ್ಸ್ ಅಂತ ಹಾಕೋರಿ. 12 ಗುಂಡ್ಲೆ ಚೌಕ್ ಬರೋಬರಿ 7 ಗುಂಡ್ಲೆ 72. ಚೌಕ್ ಬರೋಬರಿ 7 ಗುಂಡ್ಲೆ 72. ಗುಣಾಕಾರದ ದಿಶಕ್ಕೊತ್ತ ಭಾಗಾಕಾರ ತಾಳಿಗೆ ಇಟ್ಬಿಟ್ರಿ. 12 12 ಒಂದಲೇ 12 ಆರ್ಲೆ 7 ಆರ್ಲೆ 42. ಆನ್ಸರ್ ಇಸ್ ಈಕ್ವಲ್ ಟು ಚೌಕದಾಗಿರ್ಬೇಕಾದ ಸಂಖ್ಯೆ ಯಾವುದು, 42. ತಿಳಿತಲ್ಲ? ಹಿಂಗೆ ಮಾಡಿ ತೋರ್ಸ. ಇದಕ್ಕೆ ನೀವು ಚೌಕ್ ಹಾಕೊಡ್ರಿ, ಇದಕ್ಕೆ ಮುಂದಿಟ್ಕೊಡ್ರಿ. ಇದರದ್ದು ಗುಣಲಬ್ಧ ಇದರ ಗುಣಲಬ್ಧ ಒಂದೇ ಇರ್ತದೆ. ಇನ್ನು ಅದೊಂದು 12 ಆರ್ಲೆ 72, 7 ಆರ್ಲೆ 42 ಹಂಗೂ ಬರ್ತದೆ. 12 ಆರ್ಲೆ 72 ಹೌದಲ್ಲ? ನೋಡ್ರಿ, 12 ಆರ್ಲೆ 72, 7 ಆರ್ಲೆ 42. ಇದು 2ನೇ ಉತ್ತರ. ಯಾವುದು ನಿಮಗೆ ತಿಳಿತದ ಆ ರೀತಿ ಒಳಗೆ ಗಣಿತ ಮಾಡಿ. ನೋಡಿ, 2 ರೀತಿ ಶಾರ್ಟ್ ಮೆಥಡ್ ಇದು. 12 ಆರ್ಲೆ 72, 7 ಆರ್ಲೆ 42 ಹಿಂಗೂ ಮಾಡ್ಬೋದು. ಕ್ರಾಸ್ ಗುಣಲಬ್ಧ 12 ಗುಂಡ್ಲೆ ಚೌಕ್ ಬರೋಬರಿ 7 ಗುಂಡ್ಲೆ 72. ಈ ಚೌಕ್ ಬರೋಬರಿ ಏನಾಗ್ತದೆ, 7 ಗುಂಡ್ಲೆ 72 12 ತಳಗೆ ಹೋಗ್ತದೆ. 12 ಆರ್ಲೆ 7 ಆರ್ಲೆ 42 ಹಂಗೆ ಮಾಡಿದ್ರೆ ಬರ್ತದೆ. 12 ಆರ್ಲೆ 72, 7 ಆರ್ಲೆ 42. ತಿಳಿತಲ್ಲ? ಈಗ ಇದನ್ನ ಹೆಂಗೆ ಮಾಡ್ತೇವೆ ಮಾಡ್ರಿ, ಟೈಮ್ ಕೊಟ್ಟದೀವಿ. ವಿಡಿಯೋ ಆನ್ ಮಾಡಿ ನೋಡಿ. ಈಗ ಇದಕ್ಕೆ ಗುಣಾಕಾರ 1 ಗುಂಡ್ಲೆ ಎಕ್ಸ್ ಬರೋಬರಿ 1 ಗುಂಡ್ಲೆ ಎಕ್ಸ್ ಬರೋಬರಿ 6 ಗುಂಡ್ಲೆ 7. 1 ಅಂದರೆ ಏನು ಬರ್ತದೆ, 42 ಬರ್ತದೆ. ತಿಳಿತಲ್ಲ? ನೋಡಿ, 6 ಗುಂಡ್ಲೆ 42 ಗುಂಡೆ ಗುಣಾಕಾರ ಇದ್ದದ್ದು ಇಚ್ಕೋತಂದ್ರೆ ಭಾಗಾಕಾರ ಆಗ್ತದ. 1ರಲ್ಲೇ ಭಾಗಿಸಿದ್ರೆ ಉತ್ತರ ಏನು ಬರ್ತದೆ, 42 ಬರ್ತದೆ. ಆನ್ಸರ್ ಚೌಕದಲ್ಲಿ ಇರ್ತಕ್ಕಂಥ ಸಂಖ್ಯೆ 42. ನೋಡಿ, ಇಲ್ಲಿ ಅನುಪಾತ ಸಮಾನುಪಾತದಾಗ ಬಹಳ ಸರಳ ಇವು. ಇದನ್ನ ABCD ತಿಳ್ಕೊಬೇಕು ನೀವು. ABCD ತಿಳ್ಕೊಬೇಕು. ಈಗ ಸದ್ಯ ನೋಡಿ, A B ಇದು C ಇದು D. ನೋಡಿ, 4 ಇಲ್ಲೇ ಎಕ್ಸ್ ಹಾಕೋರಿ, ಇಲ್ಲಿ 36 ಹಾಕೋರಿ, ಇಲ್ಲಿ 27 ಹಾಕೋರಿ. ಈಗ ಇವುಗಳ ಗುಣಲಬ್ಧ ಯಾವುದು, BCಗಳ ಗುಣಲಬ್ಧ, ಇವುಗಳ ಗುಣಲಬ್ಧ ಮತ್ತು ಇವುಗಳ ಗುಣಲಬ್ಧ AD ಒಂದೇ ಇರ್ತದೆ. ಅವಾಗ ಏನು ಮಾಡಬೇಕು, BC ಅಂದರೆ ಎಕ್ಸ್ ಇದು ಬರಬೇಕಾದ್ರೆ ಏನು ಮಾಡಬೇಕು, 4ಕ್ಕೆ 27ಕ್ಕೆ 4 ಗುಂಡ್ಲೆ 27 ಸರ್ವಾಸ್ ಬಾಗಿಲೆ 36.
4 ಒಂದಲೇ 4 ಒಂಬತ್ತಲೆ, 9 ಒಂದಲೇ 9 ಮೂರಲೆ, ಬರೋಬ್ಬರಿ ಎಷ್ಟು? 3. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಎಷ್ಟು? 3. ನೋಡಿ, ಈ 3 ಇಟ್ಟು ನೋಡಿ, 36 ಮೂರಲೆ ಅಷ್ಟೇನೂ ಆಗ್ತದೆ, 4 27 ಅಷ್ಟೇ ಆಗ್ತದೆ. ಅದೇ ಮಾದರಿ ಇಲ್ಲಿ ಕೊಟ್ಟು ಇಲ್ಲಿ ಹಚ್ಚಿದ್ದು ABCD ಹಚ್ಬೋದು. A B C D 8 ಅನುಪಾತ 5 ಸಮಾನುಪಾತ 24 ಅನುಪಾತ X. ಹಿಂಗೆ ತಿಳ್ಕೊಳ್ಳೋದು. ಇವು ಅನುಪಾತವು ಸಮಾನುಪಾತ ಮುಂದೆ ಬರ್ತಾವ, ನಿಮಗೆ ರಗಡ ಹಾಕ್ತಾನೆ. ಈಗ ಇದು X ಬರುವಾಗ ಇವುಗಳ BCಗಳ ಗುಣಲಬ್ಧ, ಇದರ ಗುಣಲಬ್ಧ ಮತ್ತು ಇದರ ಗುಣಲಬ್ಧ ಒಂದೇ ಇರ್ತದ. ಅದನ್ನ ನೆನ್ಪಿಟ್ಕೋಬೇಕು ನೀವು. A ಇಂಟು ಡಿ ಯಾವ್ದಕ್ಕೆ ಬಂದದ? ಈ BC ಅದೇ. ಈಗ ನಿಮಗೆ ಇದು ಬೇಕಾಗದ ಏನು? D ಈಸ್ ಈಕ್ವಲ್ ಟು A B ಗುಂಡ್ಲೆ C. B ಗುಂಡ್ಲೆ C ಅಂದ್ರೆ ಎಷ್ಟದ? 5 ಗುಂಡ್ಲೆ 24. ಆಮೇಲೆ A ಎಷ್ಟದ? 8 ಅದ. 8 ಒಂದಲೇ 8 ಮೂರಲೆ, 5 ಮೂರಲೆ 15. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 15. ಆನ್ಸರ್ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 15. ಇದನ್ನು ಕೇರ್ಫುಲ್ ಆಗಿ ನೋಡ್ಕೋರಿ. ಪೂರ್ಣ ಸಂಖ್ಯೆದ ಭಿನ್ನ ರಾಶಿ ಅದ ಹಚ್ಚುವುದು. A ಅನುಪಾತ B ಸಮಾನುಪಾತ C ಅನುಪಾತ D 2 ಹಚ್ಕೋರಿ. ಅನುಪಾತ 3 ಹಚ್ಕೋರಿ. ಸಮಾನುಪಾತ 1/2 C 1/2 D ಅನ್ನೋದ 3 ಅದ, ತಾಳಿಗೆ ಅನ್ನೋದ ಚೌಕ. ಇಷ್ಟೇ ನೀವು ಮಾಡ್ಬೇಕದ. ಡಿಗಳ ಗುಣಲಬ್ಧ ಹೆಂಗೆ ತಿಳ್ಕೋಬೇಕು ಅದನ್ನು ತಿಳ್ಕೋಬೇಕು ನಾವು. ನೋಡಿ, 2/1 ಗುಂಡ್ಲೆ 3 ಡಿವೈಡೆಡ್ ಬೈ ಚೌಕ ಇಸ್ ಈಕ್ವಲ್ ಟು 3/1 ಗುಂಡ್ಲೆ 1/2. ಸಿಕ್ಕಲ್ಲ? ಈಗ ಗುಣಾಕಾರ ಮಾಡಿದ್ರೆ ಏನು ಬರ್ತದ? 3 2 6. ಇದಕ್ಕೆ ನೀವು ಭಾಗಾಕಾರ ಮಾಡಿಬಿಡ್ಬೇಕು. ಇದನ್ನು ಒಯ್ದು ಅಚ್ಚಕ್ಕೆ ಒಯ್ದು ಹಾಕಿಬಿಟ್ರೆ ಭಾಗಾಕಾರ ಆಗ್ತದೆ. ಈಗ 3 2 ಅಂದ್ರೆ 2x. ಇದು ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನೋಡ್ರಿ, 3 2 6 ಚೌಕ ಬರೋಬ್ಬರಿ 3 1 3, 3 1 3, ಇದು 2. ನೋಡಿ, ಈಗ ಏನಾಗ್ತದ? ಇದು ಗುಣಾಕಾರ ಇದ್ದದ್ದು ಅಚ್ಚಕ್ಕೆ ಹೋತಂದ್ರೆ ಏನು? ಭಾಗಾಕಾರ ಆಗ್ತದೆ. ಮ್ಯಾಲ್ ಚೌಕ ಆಗ್ತದ, ತಳಗಿದು ಬರ್ತದ. ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ಬರ್ತದ ನೋಡಿ. ಯಾಕಂದ್ರೆ ಇದರಿಂದ 3 2 6, 3 2 6 ಚೌಕ್ ಬಂತು. ಇದು ಚಿಕ್ಕ ಹೋತು ಅಂದ್ರೆ ಏನಾಗ್ತದ ಅನ್ನೋದು ಹೇಳುತ್ತಾನೆ ನಾನು. ಈಗ ಸದ್ಯ ಇದು ಏನು? ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಿಲ್ಲ. ಈಗ ನೀವು ಇಲ್ಲಿ ಸಿಕ್ತಲ್ಲ ಭಿನ್ನ ರಾಶಿ 3x ಬರೋಬರಿ 6 ಗುಂಡ್ಲೆ 2 x ಬರೋಬರಿ 6 ಗುಂಡ್ಲೆ 2 ಡಿವೈಡೆಡ್ ಬೈ 3. 3 1 3 2 2 4. ಈ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಎಷ್ಟು? 4. ಆನ್ಸರ್ ನೋಡಿ. ಇಂಥ ಗಣಿತಗಳನ್ನು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಭಾಳ ಸರಳ. ನೋಡ್ರಿ, ನೀವೇ ಹಾಕಿದ್ರಿ 2/1 ಇಟ್ಕೋರಿ, 3 ಚೌಕ ಹಾಕೊಡ್ರಿ ಬರೋಬ್ಬರಿ. ಇದು ನೋಡ್ರಿ, ಇದು 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 1 A ಮತ್ತು D. A ಮತ್ತು D 2 1 3 ಚೌಕ. A ಮತ್ತು D ಗಳ ಗುಣಲಬ್ಧ ಒಂದೇ ಇರ್ತದ ಅಂತ ಹೇಳಿದ್ನಲ್ಲ ನೀವು. ಇದರ ಗುಣಲಬ್ಧ ಒಂದೇ ಇರ್ತದೆ. 2/1 3 ಇಲ್ಲಿ ಚೌಕ
ಬರೋಬ್ಬರಿ 3 ಇದು ನೋಡಿ 3/1 ಇವುಗಳ ಗುಣಲಬ್ಧ ಮಾಡ್ಕೋರಿ. 3 ತಳಗ ಇಲ್ಲಿ ಎಕ್ಸ್ ಬಂತು, ಇಲ್ಲಿ ಚೌಕ್ ಬಂತು. 3 ತಳಗ ಚೌಕ್ ಬಂತು. ಬರೋಬ್ಬರಿ 3 1 3 2 1 2 ಕ್ರಾಸ್ ಮಲ್ಟಿಪ್ಲಿಕೇಶನ್ 6 2 12 3x ಚೌಕ್ ಅಂದ್ರೆ ಒಂದೇ, ಎಕ್ಸ್ ಅಂದ್ರೆ ಒಂದೇ. ಎಕ್ಸ್ ಬರೋಬರಿ 6 ಗುಂಡ್ಲೆ 2 ತಳಗ 3 3 1 3 2 ಬರೋಬರಿ 2 2 4. ಈ ಚೌಕದಾಗ ಬರೋದು ಸಂಖ್ಯೆ 4. ಭಾಳ ಭಾಳ ವಿಶೇಷವಾದಂತಹ ಗಣಿತಗಳಿರ್ತಾವೆ. ಭಾಳ ಹುಷಾರ್ಲೆ ಕಲಿಬೇಕಿಂತವೆಲ್ಲ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಚೆನ್ನಾಗಿ ಇವೆಲ್ಲ ಅನುಪಾತಗಳು ಸಮಾನುಪಾತಗಳದಾಗ ಬರ್ತಾವೆ. ಇಂಥ ಕಾಂಪ್ಲಿಕೇಟೆಡ್ ಗಣಿತಗಳನ್ನು ಕೊಟ್ಟರೆ ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸರಿಯಾಗಿ ತಿಳಿಸಿ ಹೇಳಿನ. ಇಂಥ ಅನುಪಾತಗಳು ಮುಂದೆ ನಿಮ್ಮ ಎಕ್ಸರ್ಸೈಜ್ನ ಬಂದಾಗ ಇವು ನಿಮಗೆ ಭಾಳ ಈಜಿ ತಿಳಿತಾವೆ ಆಮೇಲೆ. ಯಾಕಂದರೆ ಈಗ ಫಸ್ಟ್ ಇದು ಕ್ವಶನ್ ಬಂದು ಬಿಡ್ತೀಗ ನಿಮಗೆ. ಇನ್ನು ಮುಂದೆ ಅನುಪಾತ ಸಮಾನುಪಾತ ಕಂಡು ಹಿಡ್ರಿ ಅಂತ ಬಂದು ಅಂದ್ರೆ ಅವಾಗ ನಿಮ್ಗೆ ಈ ಗಣಿತದ ಬೆಲೆ ಗೊತ್ತಾಗ್ತದೆ. ಈಗ ನೀವು ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ, ಗಣಿತ ತಿಳಿತದೆ. ಓಕೆ ನೋಡಿ, ಹೆಚ್ಚು ಅಂತ ತಿಳಿಸಿ ಹೇಳಿ ನಾವು.